ನಂಗೆ ಇನ್ನೊಂದು ಪ್ರಶ್ನೆ ಅರೈಸ್ ಆಯಿತು, ಗ್ಯಾಂಗ್ ವಾರ್ ಏನಾದರೂ ನಡೀತಾ ಇದೆಯಾ ಅಂತ. ಬಿಕಾಸ್ ನೀವು ಇವಾಗ ತಾನೇ ಹೇಳಿದ್ರಿ ನೆಕ್ಸ್ಟ್ ಯಾವ ಸಿನಿಮಾ ಏನು ಅಂತ ಹುಡುಕಬೇಕು, ಮತ್ತು ಮುಂದೆ ಸಾಕಷ್ಟು ಜನ ಹೀರೋ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹಿಂದೆ ಹಾಕ್ತಾರೆ, ಇದಾರಲ್ವಾ ನಮ್ಕಿನ್ನ ದೊಡ್ಡವರು ಅಂತ ಹೇಳ್ಬಿಟ್ಟು ಅಂತ. ಸೊ ಒಂದು ಸಿನಿಮಾ ಒಂದು ಗ್ಯಾಂಗ್ ಒಬ್ರು ಗ್ರೂಪ್ ಅಂತ ಹೇಳಿ ಮಾಡಿದ್ರೆ ಬಿಡಿ ಅವ್ರು ನೋಡ್ಕೋತಾರೆ, ಏನೇ ಸಂಕಷ್ಟ ಬಂದರು ಕಷ್ಟ ಸಮಯದಲ್ಲಿ ಬಂದಾಗಲೂ ಅವ್ರ ಟೀಮ್ ಅವ್ರ ಗ್ಯಾಂಗಲ್ಲಿ ಇದ್ದಾರೆ ಅವ್ರು ನೋಡ್ಕೋತಾರೆ. ಆ ಥರ ಏನಾದರೂ ಸಪ್ರೇಷನ್ಸ್ ನಡೀತಾ ಇದೆಯಾ, ಒಂದು ಟೀಮ್ ಕಟ್ಕೊಳ್ತಾ ಇದ್ದಾರಾ? ಅದೇ ಹೇಳಿದೆ, ಅದಕ್ಕೂ ನಾವೇ ಕಾರಣ. ಈಗ ನಾವು ಏನಾಗ್ತಿತ್ತು, ನಾವು ದರ್ಶನ್ ಅವ್ರ ಜೊತೆ ಜಾಸ್ತಿ ಸೇರ್ತಾಯಿದ್ವಿ. ಅಂದರೆ ಅವ್ರ ಜೊತೆ ಕಂಟಿನ್ಯೂ ಫಿಲ್ಮ್ ಸಿಗ್ತಾಯಿತ್ತು. ಆಮೇಲೆ ಅವರು ಕರೆದು ಮಾತಾಡೋದು, ಎಲ್ಲೊಂದು ಕಡೆ ಅವ್ರ ಬಗ್ಗೆ ಒಳ್ಳೆ ಮಾತಾಡಿದಾಗ ಬೇರೆಯವ್ರ ಬಗ್ಗೆ ಬೇರೆಯವರಿಗೆ ಅದು ಹರ್ಟ್ ಆಗೋದು. ಅವ್ರು ಹರ್ಟ್ ಆಗೋದಿದ್ರೆ ಇನ್ನು ಪಕ್ಕದಲ್ಲಿದ್ದು ಹರ್ಟ್ ಭಾಳ ಹೋಗಿರ್ತಾನೆ, ನಾವು ಇವನು ಬೇಡ ಅವ್ನು ಹಾಕುವ. ಪಾಪ ಅವ್ರ ಹೀರೋಗಳೆಲ್ಲ ಅದು ಯೋಚನೆ ಮಾಡೋದಿಲ್ಲ. ಜೊತೆಗಿದ್ದವರು ಅವರು ಹರೀಶ್ ಈ ಫಿಲ್ಮಲ್ಲೇ ಜಾಸ್ತಿ ಅವ್ರ ಜೊತೆ ಅವರೇ ಯೋಚನೆ ಮಾಡಿಬಿಡ್ತಾರೆ. ನಮಗೇನಾಗಿದೆ, ನಾವು ಚಾನ್ಸ್ ಕೇಳ್ಕೊಂಡು ಹೋಗೋದಿಲ್ಲ, ಅದು ಪ್ರಾಬ್ಲಮ್. ಒಂದು 2 ಫಿಲ್ಮ್ 3 ಫಿಲ್ಮಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ನೆಕ್ಸ್ಟ್ ಬೇರೆಯವರಿಗೆ ಇವರು ಅವ್ರ ಜೊತೆ ಜಾಸ್ತಿ ಆ್ಯಕ್ಟ್ ಮಾಡ್ತಾರೆ, ನಮ್ಮನ್ನೇ ಅವಾಯ್ಡ್ ಮಾಡ್ತಾರೆ.